ಕನ್ನಡದ ಮೊದಲ ರಾಜವಂಶ ಯಾವುದು? ಉತ್ತರ ಕದಂಬ ರಾಜವಂಶ. ಕದಂಬ ರಾಜವಂಶದ ಸ್ಥಾಪಕ ಯಾರು? ಉತ್ತರ ಮಯೂರವರ್ಮ. ಕದಂಬರ ರಾಜಧಾನಿ ಯಾವುದಾಗಿತ್ತು? ಉತ್ತರ ಬನವಾಸಿ. ಇದು ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕದಂಬರ ರಾಜಲಾಂಛನ ಯಾವುದಾಗಿತ್ತು? ಉತ್ತರ ಸಿಂಹ. ಮಯೂರ ಶರ್ಮನಿಗೆ ವರ್ಮ ಎಂಬ ಬಿರುದು ನೀಡಿ ಗೌರವಿಸಿದವರು ಯಾರು? ಉತ್ತರ ಪಲ್ಲವರು. ಇದರ ನಂತರ ಆತ ಮಯೂರವರ್ಮ ಎಂಬ ಕರೆಸಿಕೊಂಡನು. ಕದಂಬರ ಇತಿಹಾಸ ಮತ್ತು ವಂಶಾವಳಿಯನ್ನು ತಿಳಿಸುವ ಅತ್ಯಂತ ಪ್ರಮುಖ ಶಾಸನ ಯಾವುದು? ಉತ್ತರ ತಾಳಗುಂದ ಶಾಸನ. ತಾಳಗುಂದ ಶಾಸನವನ್ನು ಕೆತ್ತಿಸಿದ ಕದಂಬ ರಾಜ ಯಾರು? ಉತ್ತರ ಕಾಕುಸ್ಥವರ್ಮ. ತಾಳಗುಂದ ಶಾಸನದ ಕರ್ತೃ ಅಥವಾ ಕವಿ ಯಾರು? ಉತ್ತರ ಕುಬ್ಜ. ಕನ್ನಡದ ಮೊದಲ ಲಿಖಿತ ಶಾಸನ ಯಾವುದು? ಉತ್ತರ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನವು ಯಾರ ಕಾಲಕ್ಕೆ ಸೇರಿದಾಗಿದೆ? ಉತ್ತರ ಕದಂಬ ರಾಜ ಕಾಕುಸ್ಥವರ್ಮ ಕ್ರಿಸ್ತಶಕ 450. ಹಲ್ಮಿಡಿ ಶಾಸನವು ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿದೆ. ಮಯೂರ ಶರ್ಮನ ಆರಂಭಿಕ ಇತಿಹಾಸವನ್ನು ತಿಳಿಸುವ ಚಿತ್ರದುರ್ಗದ ಪ್ರಮುಖ ಶಾಸನ ಯಾವುದು? ಉತ್ತರ ಚಂದ್ರವಳ್ಳಿ ಶಾಸನ. ಮಯೂರ ಶರ್ಮನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪಲ್ಲವರ ಯಾವ ರಾಜಧಾನಿಗೆ ಹೋಗಿದ್ದನು? ಉತ್ತರ ಕಾಂಚೀಪುರಂ. ಮಯೂರ ಶರ್ಮನ ಗುರುವಿನ ಹೆಸರೇನು? ಉತ್ತರ ವೀರಶರ್ಮ. ಕರ್ನಾಟಕದ ಮೊದಲ ಅಗ್ರಹಾರ ಅಥವಾ ಶಿಕ್ಷಣ ಕೇಂದ್ರ ಯಾವುದು? ಉತ್ತರ ತಾಳಗುಂದ ಅಗ್ರಹಾರ. ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಈ ರಾಜವಂಶಕ್ಕೆ ಕದಂಬ ಎಂಬ ಹೆಸರು ಬರಲು ಕಾರಣವೇನು? ಉತ್ತರ ಇವರ ಮನೆಯ ಮುಂದೆ ಇದ್ದ ಕದಂಬ ವೃಕ್ಷದಿಂದಾಗಿ ಈ ಹೆಸರು ಬಂತು. ಕದಂಬರ ಕಾಲದ ಅತ್ಯಂತ ಶಕ್ತಿಶಾಲಿ ಮತ್ತು ಕೀರ್ತಿವಂತ ರಾಜ ಯಾರು? ಉತ್ತರ ಕಾಕುಸ್ಥವರ್ಮ. ಕಾಕುಸ್ಥವರ್ಮನು ತನ್ನ ಹೆಣ್ಣು ಮಕ್ಕಳನ್ನು ಯಾವ ಪ್ರಸಿದ್ಧ ಉತ್ತರ ಭಾರತದ ರಾಜವಂಶಕ್ಕೆ ಕೊಟ್ಟು ವಿವಾಹ ಮಾಡಿದ್ದನು? ಉತ್ತರ ಗುಪ್ತ ರಾಜವಂಶ. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಕದಂಬೋತ್ಸವವನ್ನು ಎಲ್ಲಿ ಆಚರಿಸುತ್ತದೆ? ಉತ್ತರ ಬನವಾಸಿ. ಬನವಾಸಿಯ ಪ್ರಾಚೀನ ಅಥವಾ ಹಳೆಯ ಹೆಸರುಗಳಾವು? ಉತ್ತರ ಜಯಂತಿಪುರ ಅಥವಾ ವೈಜಯಂತಿಪುರ. ಕದಂಬರ ವಾಸ್ತುಶಿಲ್ಪದ ಮುಖ್ಯ ಲಕ್ಷಣವೇನು? ಉತ್ತರ ಕದಂಬ ಶಿಖರ. ಇದು ಪಿರಾಮಿಡ್ ಆಕಾರದ ಶಿಖರವಾಗಿದೆ. ಬನವಾಸಿಯಲ್ಲಿರುವ ಕದಂಬರ ಕಾಲದ ಪ್ರಸಿದ್ಧ ದೇವಾಲಯ ಯಾವುದು? ಉತ್ತರ ಮಧುಕೇಶ್ವರ ದೇವಾಲಯ. ಹಲ್ಮಿಡಿ ಶಾಸನವನ್ನು ಮೊದಲು ಪತ್ತೆ ಹಚ್ಚಿದ ಪ್ರಸಿದ್ಧ ಇತಿಹಾಸಕಾರ ಯಾರು? ಉತ್ತರ ಡಾಕ್ಟರ್ ಎಂ.ಎಚ್. ಕೃಷ್ಣ 1936ರಲ್ಲಿ. ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಮತ್ತು ಲಿಪಿ ಯಾವುದು? ಉತ್ತರ ಭಾಷೆ ಕನ್ನಡ, ಲಿಪಿ ಪೂರ್ವ ಹಳೆಗನ್ನಡ. ಕದಂಬರ ಪತನಕ್ಕೆ ಕಾರಣವಾದ ದಕ್ಷಿಣದ ಮತ್ತೊಂದು ಪ್ರಮುಖ ರಾಜವಂಶ ಯಾವುದು? ಉತ್ತರ ಬಾದಾಮಿ ಚಾಲುಕ್ಯರು. ಕದಂಬರನ್ನು ಸಂಪೂರ್ಣವಾಗಿ ಸೋಲಿಸಿ ಬನವಾಸಿಯನ್ನು ವಶಪಡಿಸಿಕೊಂಡ ಚಾಲುಕ್ಯ ರಾಜ ಯಾರು? ಉತ್ತರ 1ನೇ ಕೀರ್ತಿವರ್ಮ. ಕದಂಬರ ಕಾಲದ ಬಂಗಾರದ ನಾಣ್ಯಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಉತ್ತರ ಪದ್ಮಟಂಕಗಳು. ಪದ್ಮಟಂಕ ನಾಣ್ಯಗಳ ಮೇಲಿದ್ದ ಪ್ರಮುಖ ಚಿತ್ರ ಯಾವುದು? ಉತ್ತರ ಕಮಲ. ಇದಕ್ಕೆ ಇನ್ನೊಂದು ಹೆಸರು ತಾವರೆ ಹೂವಿನ ಚಿತ್ರ. ಕದಂಬರ ಎರಡನೇ ರಾಜಧಾನಿ ಅಥವಾ ಉಪರಾಜಧಾನಿ ಯಾವುದಾಗಿತ್ತು? ಉತ್ತರ ತ್ರಿಪರ್ವತ. ಮತ್ತೊಂದು ಶಾಖೆ ಹಲಸಿಯಲ್ಲಿತ್ತು. ಗೋವಾದ ಕದಂಬರ ಪ್ರಮುಖ ರಾಜಧಾನಿ ಯಾವುದಾಗಿತ್ತು? ಚಂದಾವರ. ನಂತರ ಗೋಪಕಪಟ್ಟಣವಾಯಿತು. ಹಾನಗಲ್ ಕದಂಬರ ರಾಜಧಾನಿ ಯಾವುದಾಗಿತ್ತು? ಉತ್ತರ ಹಾನಗಲ್ ಆಗಿತ್ತು. ಕದಂಬರ ಆಡಳಿತ ಭಾಷೆಗಳು ಯಾವುವಾಗಿದ್ದವು? ಉತ್ತರ ಕನ್ನಡ ಮತ್ತು ಸಂಸ್ಕೃತ. ತಾಳಗುಂದ ಶಾಸನವು ಯಾವ ಭಾಷೆಯಲ್ಲಿದೆ? ಉತ್ತರ ಸಂಸ್ಕೃತ ಭಾಷೆ. ಕದಂಬರ ಕಾಲದ ಪ್ರಮುಖ ವಾಣಿಜ್ಯ ಮತ್ತು ಭೂಮಿ ತೆರಿಗೆಗಳು ಯಾವುವು? ಉತ್ತರ ಬಿಲ್ಕೊಡೆ, ಮಣ್ಣದಾಯ ಮತ್ತು ಪೆರ್ಜುಂಕ. ಮಯೂರ ಶರ್ಮನು ಯಾರ ಸಹಾಯದಿಂದ ಸೈನ್ಯವನ್ನು ಸಂಘಟಿಸಿ ಪಲ್ಲವರನ್ನು ಎದುರಿಸಿದನು? ಉತ್ತರ
ಶ್ರೀಶೈಲದ ಸುತ್ತಮುತ್ತಲಿನ ಗುಡ್ಡಗಾಡು ಮತ್ತು ದಾಶ ಜನರ ಸಹಾಯದಿಂದ. ಮಯೂರಶರ್ಮನ ತಂದೆ ಹೆಸರೇನು? ಉತ್ತರ ಬಂಧುಶೇನ. ಕದಂಬರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ ಗ್ರಾಮಕೂಟ ಅಥವಾ ಗೌಡ. ಕದಂಬರ ಕಾಲದಲ್ಲಿದ್ದ ಪ್ರಸಿದ್ಧ ಜೈನ ಮುನಿ ಹಾಗೂ ವಿದ್ವಾಂಸ ಯಾರು? ಉತ್ತರ ಪೂಜ್ಯಪಾದ ಅಥವಾ ದೇವನಂದಿ. ಬನವಾಸಿಗೆ ಭೇಟಿ ನೀಡಿದ್ದ ಪ್ರಸಿದ್ಧ ಚೀನಿ ಪ್ರವಾಸಿ ಯಾರು? ಉತ್ತರ ಹುಯೆನ್ ತ್ಸಾಂಗ್. ಹುಯೆನ್ ತ್ಸಾಂಗ್ ತನ್ನ ಕೃತಿಯಲ್ಲಿ ಬನವಾಸಿಯನ್ನು ಏನೆಂದು ಉಲ್ಲೇಖಿಸಿದ್ದಾನೆ? ಉತ್ತರ ಕೊಂಕಣ ಪುಲೋ. ಕದಂಬರ ಕಾಲದಲ್ಲಿ ಉನ್ನತ ಸಚಿವರನ್ನು ಅಥವಾ ಅಧಿಕಾರಿಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಉತ್ತರ ಪ್ರಧಾನರು ಅಥವಾ ಅಮಾತ್ಯರು. ಕದಂಬರ ರಾಜ್ಯವು ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ಯಾರ ಕಾಲದಲ್ಲಿ ವಿಭಜನೆಯಾಯಿತು? ಉತ್ತರ ಶಾಂತಿವರ್ಮನ ಕಾಲದಲ್ಲಿ. ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರುವ ಕದಂಬ ರಾಜನ ಪ್ರಸಿದ್ಧ ದಂಡನಾಯಕ ಯಾರು? ಉತ್ತರ ವಿಜಯರಸ. ಮಯೂರಶರ್ಮನು ಪಲ್ಲವರ ವಿರುದ್ಧ ದಂಗೆ ಎದ್ದು ಸ್ಥಾಪಿಸಿದ ಸ್ವತಂತ್ರ ಪ್ರದೇಶ ಯಾವುದು? ಉತ್ತರ ಶ್ರೀಶೈಲದ ದಟ್ಟ ಅರಣ್ಯ ಪ್ರದೇಶದಿಂದ ಬನವಾಸಿಯವರೆಗೆ. ಕದಂಬರ ನಾಡನ್ನು ಮಹಾಭಾರತದಲ್ಲಿ ಏನೆಂದು ಕರೆಯಲಾಗಿದೆ? ಉತ್ತರ ವನವಾಸಿ. ಕದಂಬರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳಾದ ಘಟಿಕಾಸ್ಥಾನಗಳು ಎಂದರೆ ಏನು? ಉತ್ತರ ಉನ್ನತ ಶಿಕ್ಷಣ ನೀಡುವ ಧಾರ್ಮಿಕ ಮತ್ತು ಲೌಕಿಕ ವಿದ್ಯಾಕೇಂದ್ರಗಳು. ಕದಂಬ ರಾಜ ಮಯೂರಶರ್ಮನು ಎಷ್ಟು ಯಾಗಗಳನ್ನು ಮಾಡಿದನೆಂದು ಶಾಸನಗಳು ತಿಳಿಸುತ್ತವೆ? ಉತ್ತರ 18 ಅಶ್ವಮೇಧಯಗಳನ್ನು ಮಾಡಿದ್ದನು. ಕದಂಬ ರಾಜ ರವಿವರ್ಮನ ರಾಜಧಾನಿ ಯಾವುದಾಗಿತ್ತು? ಉತ್ತರ ಹಲಸಿ, ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು. ಹಲಸಿಯಲ್ಲಿರುವ ಪ್ರಸಿದ್ಧ ಜೈನ ಬಸದಿಗಳನ್ನು ನಿರ್ಮಿಸಿದ ಕದಂಬ ರಾಜ ಯಾರು? ಉತ್ತರ ರವಿವರ್ಮ ಮತ್ತು ಮೃಗೇಶವರ್ಮ. ಕದಂಬರ ಕಾಲದ ಆಡಳಿತದಲ್ಲಿದ್ದ ಜಿಲ್ಲೆಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಉತ್ತರ ವಿಷಯ ಅಥವಾ ನಾಡು. ಕದಂಬರು ತಮ್ಮ ಶಾಸನಗಳಲ್ಲಿ ತಮ್ಮನ್ನು ತಾವು ಯಾವ ಗೋತ್ರಕ್ಕೆ ಸೇರಿದವರೆಂದು ಕರೆಸಿಕೊಂಡಿದ್ದಾರೆ? ಉತ್ತರ ಮಾನವ್ಯ ಗೋತ್ರ. ಕದಂಬರ ಕಾಲದ ಶಾಸನಗಳಲ್ಲಿ ಕಂಡುಬರುವ ಬನವಾಸಿ 12,000 ಎಂಬ ಪದವು ಏನನ್ನು ಸೂಚಿಸುತ್ತದೆ? ಉತ್ತರ ಇದು 12,000 ಗ್ರಾಮಗಳನ್ನು ಒಳಗೊಂಡಿದ್ದು ಒಂದು ದೊಡ್ಡ ಆಡಳಿತಾತ್ಮಕ ವಿಭಾಗ ಅಥವಾ ಪ್ರಾಂತ್ಯವನ್ನು ಸೂಚಿಸುತ್ತದೆ. ಮಯೂರಶರ್ಮನು ಬ್ರಾಹ್ಮಣನಾಗಿದ್ದರೂ ಕ್ಷತ್ರಿಯನಾಗಿ ರಾಜ್ಯ ಸ್ಥಾಪಿಸಲು ಪ್ರೇರೇಪಿಸಿದ ಘಟನೆ ಯಾವುದು? ಉತ್ತರ ಕಾಂಚೀಪುರದಲ್ಲಿ ಪಲ್ಲವ ರಾಜನ ಸೈನಿಕರಿಂದ ಆದ ಅವಮಾನ. ಆತ ಬ್ರಾಹ್ಮಣನಾಗಿದ್ದರೂ ಆಯುಧ ಹಿಡಿಯಲು ನಿರ್ಧರಿಸಿದನು. ಕದಂಬರ ಆಳ್ವಿಕೆಯಲ್ಲಿ ಧರ್ಮ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಮೊದಲು ಧರಿಸಿದ ರಾಜ ಯಾರು? ಉತ್ತರ ಕಾಕುಸ್ಥವರ್ಮ. ಗೋವಾದ ಕದಂಬರು ಯಾರ ಸಾಮಂತರಾಗಿ ಆಡಳಿತ ನಡೆಸುತ್ತಿದ್ದರು? ಉತ್ತರ ಕಲ್ಯಾಣದ ಚಾಲುಕ್ಯರು. ಕದಂಬರ ಕಾಲದಲ್ಲಿ ಬ್ರಾಹ್ಮಣರಿಗೆ ಉಂಬಳಿಯಾಗಿ ನೀಡುತ್ತಿದ್ದ ಭೂಮಿಯನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ ಅಗ್ರಹಾರ ಅಥವಾ ಬ್ರಹ್ಮದೇಯ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.